ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 8ನೇ ತರಗತಿಯ ವಿಜ್ಞಾನ ವಿಷಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ಈ ವಿಡಿಯೋದಲ್ಲಿ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ತರಗತಿ 8 ವಿಜ್ಞಾನ ವಿಷಯ, ಅಂಕಗಳು 50, ಒಟ್ಟಾರೆ 2.5 ಗಂಟೆ. ಸೊ ನಿಮ್ಮ ಹೆಸರು ಮತ್ತು ಸ್ಯಾಟ್ಸ್ ನಂಬರು, ನಿಮ್ಮ ಸಹಿಯನ್ನು ಮಾಡಿ, ಇನ್ನುಳಿದಿದ್ದನ್ನು ನಿಮ್ಮ ಇನ್ವಿಜಿಲೇಟರ್ಗೆ ಬಂದಿರುವಂಥ ಟೀಚರ್ಸ್ ಮಾಡ್ತಾರೆ. ನೆಕ್ಸ್ಟು ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೀಬೇಕು. ಒಟ್ಟಾರೆ 16 ಪ್ರಶ್ನೆಗಳು 1 ಅಂಕಕ್ಕೆ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲೇ ಸಿಗ್ತವೆ. ಫಸ್ಟ್ ಕ್ವಶನ್, ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯವೆಂದರೆ ಉಲ್ಕೆಗಳ ನಿಯಂತ್ರಣ, ಚಂದ್ರನ ಪರಿಭ್ರಮಣೆಯ ನಿಯಂತ್ರಣ, ಹವಾಮಾನ ಮುನ್ಸೂಚನೆ, ಭೂಮಿಗೆ ಬರುವ ಸೂರ್ಯನ ಶಾಖದ ನಿಯಂತ್ರಣ. ಸೊ ಕೃತಕ ಉಪಗ್ರಹಗಳು ಅಂದರೆ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಮಾಡುವಂಥ ಕೆಲಸನೇ ಹವಾಮಾನ ಮುನ್ಸೂಚನೆಯನ್ನು ತಿಳಿಸುವಂಥದ್ದು. ಹಾಗಾಗಿ ಆಪ್ಷನ್ ಸಿ, ಹವಾಮಾನ ಮುನ್ಸೂಚನೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ ಏಕೆಂದರೆ? ಯಾಕೆ ಅಂತ ಹೇಳಿದ್ರೆ, ಮುಳ್ಳುಗಳು ಇರುವಂತಹ ಬೂಟುಗಳಲ್ಲಿ ಘರ್ಷಣೆ ಹೆಚ್ಚಾಗಿರುತ್ತೆ. ಘರ್ಷಣೆ ಹೆಚ್ಚಾದರೆ ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತೆ. ಹಾಗಾಗಿ ಅವರಿಗೆ ಆಟ ಆಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಅವರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸುತ್ತಾರೆ. ಆಪ್ಷನ್ ಸಿ, ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಹಿಡಿತ ಸಿಗುತ್ತದೆ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನದ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವಂತಹ ಉಪಕರಣಗಳ ಶಬ್ದವನ್ನು ಆಲಿಸುತ್ತಾನೆ. ಎಸ್ 10 ಸೆಕೆಂಡಲ್ಲಿ 100 ಬಾರಿ, ಕ್ಯೂ 5 ಸೆಕೆಂಡಲ್ಲಿ 200 ಬಾರಿ, ಆರ್ 200 ಸೆಕೆಂಡಲ್ಲಿ 20 ಸೆಕೆಂಡಲ್ಲಿ 100 ಬಾರಿ, ಎಸ್ 5 ಸೆಕೆಂಡುಗಳಲ್ಲಿ 50 ಬಾರಿ. ಎಸ್ ಪಿ ಸೇಮ್ ಇದೆ, 10 ಸೆಕೆಂಡಲ್ಲಿ 100 ಬಾರಿ ಕೇಳೋದು ಅಷ್ಟೇ, 5 ಸೆಕೆಂಡಲ್ಲಿ 50 ಬಾರಿ, ಅದು ಡಿವೈಡ್ ಆಗಿದೆ. ಆದರೆ ಆರ್ ಇದೆಯಲ್ಲ 20 ಸೆಕೆಂಡುಗಳಲ್ಲಿ 100 ಬಾರಿ ಕೇಳ್ತಾ ಇದ್ದಾರೆ. ಹಾಗಾಗಿ ಕೊಟ್ಟಿರೋ ಅಂಥದ್ರಲ್ಲಿ ಆಪ್ಷನ್ ಎ, ಆರ್ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಸೌರಮಂಡಲದ 4 ಗ್ರಹಗಳನ್ನು ಗಮನಿಸಿ. ಸೊ ಇಲ್ಲಿ ಪಿ ಅಂದ್ರೇನು, ಕ್ಯೂ ಅಂದ್ರೇನು, ಆರ್ ಅಂದ್ರೇನು, ಎಸ್ ಅಂದ್ರೇನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾಗಿ ಅದಕ್ಕೆ ಕಾರಣಗಳನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದು ಕರೆಕ್ಟಾಗಿ ಪೇರ್ ಆಗುತ್ತೆ ಅದನ್ನು ನೀವು ನೋಡಬೇಕು. ಸೊ ಮೊದಲನೇ ನೋಡಿ, ಪಿ ಸೌರಮಂಡಲದ ಕೆಂಪು ಗ್ರಹ, ಬುಧ ಗ್ರಹ, ಅದು ಒಳಗ್ರಹಕ್ಕೆ ಉದಾಹರಣೆಯಾಗಿದೆ, ಕರೆಕ್ಟ್ ಆಗಿರೋ ಒಂದು ಹೇಳಿಕೆ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರು, ಆದರೆ ಅಲ್ಲಿ ನೀರಿನ ಸಾಂದ್ರತೆಗಿಂತ ಕಡಿಮೆ, ತಪ್ಪಿದೆ. ಭ್ರಮಣೆಯ ಅಕ್ಷವು ಅತಿ ಹೆಚ್ಚು ಬಾಗಿರುವ ಗ್ರಹ ಒಂದು, ಅದು ಸಹ ತಪ್ಪಾಗಿದೆ. ಕೊಟ್ಟಿರೋದ್ರಲ್ಲಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯೊಬ್ಬನಿಗೆ ಸಂಜೆ ಹೊತ್ತಿನ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆಂತ ಹೇಳಿದ್ರೆ, ಇಲ್ಲಿ ನಮ್ಮ ಕಣ್ಣಿಗೆ ಬಂದಾಗ ಶಂಕುಕೋಶಗಳು ಮತ್ತು ಕಂಬಿಕೋಶಗಳು ಅಂತ ಬರ್ತವೆ. ಸೊ ಶಂಕುಕೋಶಗಳು ಬಣ್ಣಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ, ಕಲರ್ಸನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುವಂಥದ್ದೇ ಶಂಕುಕೋಶಗಳು. ಸೊ ಹಾಗಾಗಿ ಅಂತಹ ಸಮಯದಲ್ಲಿ ಈ ಶಂಕುಕೋಶಗಳು ಸರಿಯಾಗಿ ಆ ಸಮಯದಲ್ಲಿ ಸ್ಪಂದಿಸೋದಿಲ್ಲ. ಹಾಗಾಗಿ ನಮಗೆ ಬೆಳಕಿನಲ್ಲಿ ಬಣ್ಣಗಳು ಮಂದ ಬೆಳಕಿನಲ್ಲಿ ಕಾಣೋದಿಲ್ಲ. ಹಾಗಾಗಿ ಆಪ್ಷನ್ ಬಿ, ಶಂಕುಕೋಶಗಳು ಈ ಸಮಯದಲ್ಲಿ ಸ್ಪಂದಿಸುವುದಿಲ್ಲ ಸರಿಯಾದ ಉತ್ತರ. 6ನೇ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡುತ್ತಿದ್ದಾನೆ. ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದಿಂದ ಉರಿಯುವ ಅನಿಲ ಬಿಡುಗಡೆ ಮಾಡುವ ರಾಸಾಯನಿಕಗಳ ಜೋಡಿ. ಸೊ ಇಲ್ಲಿ 4 ಜೋಡಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಯಾವಾಗಲೂ ಈ ಪಾಪ್ ಸೌಂಡ್ ಬರುವಂಥದ್ದು ಹೈಡ್ರೋಜನ್ ಜೊತೆ ಟೆಸ್ಟ್ ಮಾಡಿದಾಗ ಕೊಟ್ಟಿರೋದ್ರಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ತಾಮ್ರ ಸರಿಯಾದಂಥ ಆಪ್ಷನ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಸಂಶ್ಲೇಷಿತ ಎಲೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಅರಿವು ನಕ್ಷೆಯನ್ನು ಗಮನಿಸಿ. ಪಿ ನೆಕ್ಸ್ಟ್ ಕ್ಯೂ ಅನ್ನು ಮಾಡ್ತಾರೆ, ಪಿ ಇಂದ ಆರ್ ಅನ್ನು ಮಾಡ್ತಾರೆ. ಅಂದರೆ ಇಲ್ಲಿ ಕ್ಯೂ ಅಂದರೆ ಬೆಡ್ಶೀಟ್, ಆರ್ ಅಂದರೆ ಕಾರ್ಪೆಟ್. ಸೊ ಇಲ್ಲಿ ನೀವು ಈ ನಕ್ಷೆನ ಕರೆಕ್ಟಾಗಿ ಗಮನಿಸಿ. ಪಿ ಅಂದ್ರೇನು, ಕ್ಯೂ ಅಂದ್ರೇನು, ಆರ್ ಅಂದ್ರೇನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ. ಸೊ ಪಿ ಅಂತ ಹೇಳಿ ಆ್ಯಕ್ಚುಲಿ ಬೆಡ್ಶೀಟ್ ಮತ್ತು ಕಾರ್ಪೆಟುಗಳನ್ನು ನಾವು ರಯಾನಿಂದ ಪ್ರಿಪೇರನ್ನು ಮಾಡೋವಂಥದ್ದು. ಹಾಗಾಗಿ ಕೊಟ್ಟಿರೋದ್ರಲ್ಲಿ ರಯಾನ್ ಮತ್ತು ಕ್ಯೂ ಅಂದರೆ ಹತ್ತಿ, ಯಾಕೆಂದರೆ ಬೆಡ್ಶೀಟನ್ನು ಹತ್ತಿಯಿಂದಲೂ ಮಾಡ್ತಾರೆ. ಸೊ ಕಾರ್ಪೆಟ್ಗಳನ್ನು ಉಣ್ಣೆಯಿಂದಲೂ ಮಾಡ್ತಾರೆ. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ, ರಯಾನ್, ಹತ್ತಿ, ಉಣ್ಣೆ ಇಸ್ ದ ಕರೆಕ್ಟ್ ಆನ್ಸರ್.
8ನೇ ಪ್ರಶ್ನೆ, ಇವುಗಳಲ್ಲಿ ರಸ್ತೆ ಮೇಲ್ಮೈ ನಿರ್ಮಾಣಕ್ಕೆ ಬಳಸುವ ಪೆಟ್ರೋಲಿಯಂನ ಘಟಕ. ಇಲ್ಲಿರೋವೆಲ್ಲ ಪೆಟ್ರೋಲಿಯಂ ಘಟಕಗಳೇ, ಆದರೆ ರಸ್ತೆ ನಿರ್ಮಾಣಕ್ಕೆ ಬಳಸುವಂಥದ್ದು ಬಿಟುಮೆನ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 9ನೇ ಪ್ರಶ್ನೆ, ಇಲ್ಲಿ ನೀಡಿರುವ ಪರೀಕ್ಷಕದ MN ವಿದ್ಯುತ್ ಗ್ರಹಗಳನ್ನು PQ, R ಮತ್ತು S ಎಂಬ 4 ದ್ರಾವಣಗಳಲ್ಲಿ ಮುಳುಗಿಸಿದ್ದಾರೆ. R ದ್ರಾವಣದಲ್ಲಿ ಬಲ್ಬ್ ಬೆಳಗೋಲ್ಲ. ಹಾಗಾದ್ರೆ ಉಳಿದಿರೋ ದ್ರಾವಣ ಯಾವುದು? ಆಕ್ಚುಲಿ ಉಪ್ಪು, ನಿಂಬೆ ರಸ, ವಿನೆಗರ್ ಇವು 3ರಲ್ಲೂ ಸಹ ಬಲ್ಬ್ ಬೆಳಗುತ್ತೆ. ಆದರೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ ಜೊತೆ ನೋಡಿ, ನಲ್ಲಿಯ ನೀರು, ಉಪ್ಪು, ಅಸವಿತ ನೀರಲ್ಲಿ ಯಾವುದೇ ರೀತಿಯ ಬೆಳಕು ಬರೋದಿಲ್ಲ. ಯಾಕೆಂದರೆ ಡಿಸ್ಟಿಲ್ಡ್ ವಾಟರ್ ಅದರೊಳಗಡೆ ಇರೋಂತಹ ಎಲ್ಲ ಮಿನರಲ್ಸನ್ನು ತೆಗೆದಿರ್ತಾರೆ. ಮತ್ತೆ ಇಲ್ಲಿ ಅಸವಿತ ನೀರು ಇದೆ, ಸೊ ಇವೆರಡೂ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಎ ನಲ್ಲಿ ನೀರು ಮತ್ತು ಉಪ್ಪು ರೈಟ್ ಆನ್ಸರ್. 10ನೇ ಪ್ರಶ್ನೆ, ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಗಳನ್ನು ಹೀಗೆನ್ನುತ್ತಾರೆ. ಮೆಟಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ ಆ ಪ್ರಾಸೆಸ್ಗೆ. ಸೊ ಆಪ್ಷನ್ ಡಿ ರೂಪ ಪರಿವರ್ತನೆ ಅಂತ ಹೇಳಿ ಆನ್ಸರ್. ಹಾಗಾಗಿ ಡಿ ಇಸ್ ದ ಕರೆಕ್ಟ್ ಆನ್ಸರ್. 11ನೇ ಪ್ರಶ್ನೆ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳು ಏನಂತಾರೆ? ಸೊ ಅದನ್ನ ಸ್ಥಳೀಯ ಪ್ರಭೇದಗಳು ಅಂತ ಹೇಳಿ ಕರೀತಾರೆ. ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಸ್ಥಳೀಯ ಪ್ರಭೇದಗಳು ಸರಿಯಾದ ಉತ್ತರ. 12ನೇ ಪ್ರಶ್ನೆ, ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು, ಏಕೆಂದರೆ ಇದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗ್ತವೆ, ಹೆಚ್ಚು ಆಕ್ಸಿಜನ್ ಮಣ್ಣಿನೊಳಗೆ ಹೋಗೋದಿಲ್ಲ, ಸಮೃದ್ಧವಾದ ಸಸ್ಯ ಪೋಷಕಗಳು ಮಣ್ಣಿಗೆ ಸಿಗೋದಿಲ್ಲ, ನೀರನ್ನು ಹಿಡಿದಿಟ್ಟುವ ಮಣ್ಣಿನ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗಾಗಿ ಕೊಟ್ಟಿರೋ ಈ 4 ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಡಿ ಸೂಕ್ತವಾಗಿರುವಂಥದ್ದು. ನೀರನ್ನು ಹಿಡಿದಿಟ್ಟುವ ಮಣ್ಣಿನ ಸಾಮರ್ಥ್ಯ ಹೆಚ್ಚಾಗುತ್ತೆ. 13ನೇ ಪ್ರಶ್ನೆ, ಮೀಸಲು ಜೀವಗೋಳದ ವೈಶಿಷ್ಟ್ಯವೆಂದರೆ? ಸೊ ಮೀಸಲು ಜೀವಗೋಳ ಅಂತ ಹೇಳಿದ್ರೆ ಅದು ಒಂದು ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿ ಇವೆರಡನ್ನ ನಿರ್ವಹಿಸ್ತದೆ. ಹಾಗಾಗಿ ಆಪ್ಷನ್ ಸಿ ಅಲ್ಲಿನ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿ ನಿರ್ವಹಿಸುವುದು ಸರಿಯಾದ ಉತ್ತರ. 14ನೇ ಪ್ರಶ್ನೆ, ಈಗ ರೆಫ್ರಿಜರೇಟರ್ಗಳಲ್ಲಿ CFCಗಳ ಬಳಕೆಯನ್ನು ನಿಷೇಧಿಸಲಾಗಿದೆ. ಯಾಕೆಂತ ಹೇಳಿದ್ರೆ ಅದು ವಾತಾವರಣದಲ್ಲಿರುವ ಓಝೋನ್ ಪದರಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ಸೊ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಆಪ್ಷನ್ ಎ ಸೂಕ್ತವಾದಂಥದ್ದು. ಹಾಗಾಗಿ ಅದು ಸರಿಯಾಗಿದೆ. 15ನೇ ಪ್ರಶ್ನೆ, ಗುಡ್ಡಗಾಡು ಪ್ರದೇಶದಲ್ಲಿನ ರೈತನೊಬ್ಬನ ಕಾಫಿ ತೋಟವನ್ನ ವೀಕ್ಷಿಸಿದ ಕೃಷಿ ವಿಜ್ಞಾನಿಯೊಬ್ಬರು ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಭೂಮಿ ಸಮನಾಗಿರಲ್ಲ. ಯಾಕೆಂದ್ರೆ ಗುಡ್ಡಗಾಡು ಇಳಿಜಾರು ಇರ್ತದೆ. ಮತ್ತೆ ಇಲ್ಲಿ ಇಳಿಜಾರು ಇದ್ದಾಗ ಏನಾಗುತ್ತೆ, ನೀರು ನಿಲ್ಲೋದಿಲ್ಲ, ಬೇಗ ವೇಗವಾಗಿ ಕೆಳಗಡೆ ಬರುತ್ತೆ, ಮತ್ತೆ ನೀರಿನ ಲಭ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಡಿಮೆ ಇದೆ. 16ನೇ ಪ್ರಶ್ನೆ, ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಅರಿವು ನಕ್ಷೆ ಗಮನಿಸಿ. ತಂದೆಯಿಂದ ತಾಯಿಯಿಂದ 22 + XY ಅಂತ ಕೊಟ್ಟಿದ್ದಾರೆ. ತಂದೆ ಮತ್ತು ತಾಯಿಯಿಂದ ಬಂದ ವರ್ಣತಂತುಗಳು ಮಗುವಿನ ಲಿಂಗ ಕ್ರಮವಾಗಿ ಏನಾಗಿರುತ್ತೆ ನೋಡಿ. ಇಲ್ಲಿ X ಮತ್ತೆ Y ಅಂತ ಹೇಳಿ ಕೊಟ್ಟಿದ್ದಾರೆ. ಆಕ್ಚುಲಿ ತಾಯಿಯಿಂದ ಯಾವಾಗಲೂ ಮಕ್ಕಳ X ವರ್ಣತಂತು ಮಾತ್ರ ಬಿಡುಗಡೆ ಆಗುತ್ತೆ, Y ವರ್ಣತಂತು ತಾಯಿಯಿಂದ ಬರೋದೇ ಇಲ್ಲ. ತಂದೆಯಿಂದ ಮಾತ್ರ X ಮತ್ತೆ Y ಎಂಬ ವರ್ಣತಂತು ಬರುವಂಥದ್ದು. ಹಾಗಾಗಿ ಲಿಂಗ ನಿರ್ಧಾರಣೆ ಮಾಡುವಂಥದ್ದು ತಂದೆಯ ವರ್ಣತಂತು. ಏಕೆಂದ್ರೆ ತಂದೆಯಿಂದ X ಬಂದ್ರೆ ಹೆಣ್ಣು ಮಗು ಆಗುತ್ತೆ, ತಂದೆಯಿಂದ Y ವರ್ಣತಂತು ಬಂದ್ರೆ ಗಂಡು ಮಗು ಆಗುತ್ತೆ. ಹಾಗಾಗಿ ತಂದೆ ತಾಯಿಯಿಂದ, ಸೊ ತಂದೆದು Y, ತಾಯಿಯಿಂದ X ಬಂದಾಗ ಗಂಡು ಮಗು ಆಗುವಂಥದ್ದು. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಇದ್ದ ಸರಿಯಾದ ಉತ್ತರ. ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರ್ತದೆ. ಸೊ ಇದಿಷ್ಟು 16 ಪ್ರಶ್ನೆಗಳು ನಿಮಗೆ MCQ ನಲ್ಲಿರುತ್ತೆ. ಈ 4 ಪ್ರಶ್ನೆಗಳು 1 ವರ್ಡ್ ಆನ್ಸರ್ಸ್. ಗದ್ದಲ ಮತ್ತೆ ಸಂಗೀತಗಳಿಗಿರುವ ವ್ಯತ್ಯಾಸವೇನು? ಗದ್ದಲ ಅಂತ ಹೇಳಿದ್ರೆ ಅಹಿತಕರವಾದ ಶಬ್ದ, ಅಂದ್ರೆ ಮಾನವರಿಗೆ ಅಥವಾ ಎಲ್ಲಾ ಪ್ರಾಣಿಗಳಿಗೆ ತೊಂದರೆ ಉಂಟು ಮಾಡ್ತದೆ. ಅದೇ ಸಂಗೀತ ಅಂದ್ರೆ ಕಿವಿಗೆ ಇಂಪಾದಂತಹ ಶಬ್ದ, ಸಂತೋಷ ಮತ್ತೆ ಮನಸ್ಸಿಗೆ ಉಲ್ಲಾಸ ಉಂಟು ಮಾಡ್ತದೆ. ತದನಂತರ 18ನೇ ಪ್ರಶ್ನೆ, ಪ್ಯಾರಾಮ್ಯೂಸಿಯಂ ರಚನೆ ತೋರಿಸುವ ಚಿತ್ರ ಬರೆಯಿರಿ ಕೇಳಿದರೆ. ನಾನು ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೀನಿ ಮಕ್ಕಳವರು, ಭಾಗ ಕೇಳಿಲ್ಲ. ಸೊ ಜಸ್ಟ್ ಚಿತ್ರವನ್ನ ಬರೆದ್ರೆ ಸಾಕು. 19ನೇ ಪ್ರಶ್ನೆ, ಅಂಡಜಗಳು ಮತ್ತು ಜರಾಯುಜುಗಳು ಎಂದರೇನು? ಸೊ ಜರಾಯು ಅಂತ ಹೇಳಿದ್ರೆ ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುವ ತಟ್ಟೆಯಂತಹ ರಚನೆಗೆ ಜರಾಯುಜ ಅಂತ ಹೇಳಿ ಕರಿತೀವಿ.
20ನೇ ಪ್ರಶ್ನೆ, ಕೆಳಗೆ ನೀಡಿರುವ ಸರಳ ವಿದ್ಯುತ್ ಮಂಡಲದಲ್ಲಿ ಎಕ್ಸ್ನ ಭಾಗವನ್ನ ಕ್ರಮವಾಗಿ ಪೆನ್ಸಿಲ್ ಕಡ್ಡಿ, ಸಲ್ಫರ್ ಮತ್ತು ತಾಮ್ರದ ತಂತಿಗಳನ್ನು ಜೋಡಿಸಿ ಪರೀಕ್ಷಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಬಲ್ಬ್ ಬೆಳಗುತ್ತದೆ? ಸೊ ಇಲ್ಲಿ ಮೊದಲು ಬಲ್ಬ್ ಬೆಳಗಬೇಕು ಅಂದ್ರೆ ಕಾನ್ಸೆಪ್ಟ್ ಇಟ್ಕೊಳ್ಳಿ ಮಕ್ಕಳ, ಅದು ಒಂದು ವಿದ್ಯುತ್ ವಾಹಕ ಆಗಿರಬೇಕು, ತನ್ನ ಮೂಲಕ ವಿದ್ಯುತ್ತನ್ನ ಹರಿಯ ಬಿಡಬೇಕು, ಅಂತವು ಮಾತ್ರ ಬಲ್ಬು ಆಗ ಹಚ್ಚುತ್ತೆ. ಸೊ ತಾಮ್ರದ ತಂತಿಯನ್ನ ತೆಗೆದುಕೊಂಡಾಗ ವಿದ್ಯುತ್ ಬಲ್ಬ್ ಬೆಳಗುತ್ತೆ. ಯಾಕೆಂತ ಹೇಳಿದ್ರೆ ಅದು ಒಂದು ವಾಹಕವಾಗಿರುತ್ತೆ, ಹಾಗಾಗಿ ಎಕ್ಸ್ನ ಜಾಗದಲ್ಲಿ ತಾಮ್ರದ ತಂತಿ ತಗೊಂಡ್ರೆ ಬೆಳಗುತ್ತೆ. ಅದೇ ರೀತಿ ಪೆನ್ಸಿಲ್ ಕಡ್ಡಿಯನ್ನ, ಯಾಕೆಂದ್ರೆ ಪೆನ್ಸಿಲ್ ಕಡ್ಡಿಯಲ್ಲಿ ಗ್ರಾಫೈಟ್ ಇರುತ್ತೆ, ಸೊ ಹಾಗಾಗಿ ಎರಡೂ ಬದಿಗಳಲ್ಲಿ ನೀವು ಒಂದು ಕಡೆ ಪೆನ್ಸಿಲ್ ತುದಿಯನ್ನ ಇಟ್ಟು ಮತ್ತೊಂದು ಕಡೆ ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಬೆಳಗೋದಿಲ್ಲ. ಎರಡೂ ಬದಿಗಳಲ್ಲಿ ನೀವು ಪೆನ್ಸಿಲ್ ಕಡ್ಡಿಯನ್ನ ಆ ವಯರ್ಗೆ ನೀವು ಕನೆಕ್ಟ್ ಮಾಡಿದಾಗ, ವಿದ್ಯುತ್ ಮಂಡಲಕ್ಕೆ ಕನೆಕ್ಟ್ ಮಾಡಿದಾಗ ಬೆಳಕು ಹತ್ತುತ್ತೆ. ಅಲ್ಲಿ ಮಾಡ್ತಾಗ ಹತ್ತುತ್ತಾ ಇಲ್ಲ ಅಂದ್ರೆ ಸೊ ಗ್ರಾಫೈಟ್ ವರ್ಕ್ ಆಗ್ತಾ ಇರೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಲ್ಫರ್ ಒಂದು ನಾನ್ ಮೆಟಲ್, ಅಲೋಹ ಆಗಿರೋದ್ರಿಂದ ಅದರಲ್ಲಿ ಬೆಳಕು ಹರಿಯೋದೇ ಇಲ್ಲ. ಹಾಗಾಗಿ ತಾಮ್ರದ ತಂತಿ ಮತ್ತೆ ಪೆನ್ಸಿಲ್ ಗಡ್ಡಿಯನ್ನು ಜೋಡಿಸಿದಾಗ ಬಲ್ಬು ಬೆಳಗುತ್ತದೆ. ಇದಿಷ್ಟು ಮಕ್ಕಳ ನಿಮಗೆ 20 ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು. ಸೊ ತದನಂತರ 3rd ಮೇನಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಬರ್ತವೆ. ಈ ಪ್ರಶ್ನೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.